Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 23, verse 43. I promise you that today you will be in paradise with me. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ. ಇದು ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ಆಡಿರ್ತಕ್ಕಂಥ ಎರಡನೇ ಮಾತಾಗಿದೆ ಪ್ರಿಯರೇ. ಶಿಲುಬೆಗೆ ಯೇಸು ಸ್ವಾಮಿಯನ್ನು ಹಾಕಿದಾಗ ಅಲ್ಲಿ 3 ಶಿಲುಬೆಗಳನ್ನು ನಾವು ನೋಡುತ್ತೇವೆ. ಮಧ್ಯದಲ್ಲಿರುವುದು ನಮ್ಮ ಯೇಸು ಸ್ವಾಮಿಯದ್ದು. ಆ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳ. ಆ ಕಳ್ಳರಲ್ಲಿ ಒಬ್ಬನು ಯೇಸು ಸ್ವಾಮಿಯನ್ನು ದೂಷಿಸಿ, ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೋ, ಹಾಗೆಯೇ ನಮ್ಮನ್ನೂ ರಕ್ಷಿಸು ಎಂದು ಕೇಳುತ್ತಾನೆ. ಆಗ ಆ ಮತ್ತೊಬ್ಬ ಕಳ್ಳನು ಆ ಮೊದಲನೇ ಕಳ್ಳನಿಗೆ ಗದರಿಸಿ, ನೀನು ಇದೇ ಶಿಕ್ಷೆಯಲ್ಲಿರುವಾಗಲೂ ಕೂಡ ನೀನು ದೇವರಿಗೆ ಭಯಪಡುವುದಿಲ್ಲವೋ? ನಮಗಾದರೆ ಇದು ನ್ಯಾಯವಾಗಿದೆ, ಯಾಕೆಂದರೆ ನಾವು ಮಾಡಿದ ಕೆಲಸಗಳಿಗೆ ತಕ್ಕ ಪ್ರತಿಫಲವನ್ನು ಉಣ್ಣುತ್ತಾ ಇದ್ದೇವೆ. ಆದರೆ ಈತನು ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳ್ತಾನೆ. ಹಾಗೆಯೇ ಯೇಸು ಸ್ವಾಮಿಯನ್ನು ನೋಡಿ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳ್ತಾನೆ. ಆಗ ಸ್ವಾಮಿಯವರು ಈ ಎರಡನೆಯ ಮಾತನ್ನು ಹೇಳ್ತಾ ಇದ್ದಾರೆ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಆಶ್ವಾಸನೆಯನ್ನು ಆ ಕಳ್ಳನಿಗೆ ನಮ್ಮ ಸ್ವಾಮಿಯವರು ನೀಡುತ್ತಾ ಇದ್ದಾರೆ. ಪ್ರಧಾನ ಯಾಜಕನಾದ ನಮ್ಮ ರಕ್ಷಕನು ಮಾನಸಾಂತರ ಪಡೆದ ಇಡೀ ಲೋಕಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ದೂಷಕರ ಒಂದು ಕೂಟವೇ ಇತ್ತು. ಜನರೆಲ್ಲ ನೋಡ್ತಾ ಇದ್ದರು. ಅಲ್ಲಿ ಹಾದು ಹೋಗುವವರು ತಲೆ ಅಲ್ಲಾಡಿಸ್ತಾ ಇದ್ದರು. ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ ನಿನ್ನನ್ನು ರಕ್ಷಿಸಿಕೋ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ನೀನು ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂಬುದಾಗಿ ಹಂಗಿಸುತ್ತಾರೆ. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಕೂಡ ಹಾಸ್ಯ ಮಾಡಿ, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಆದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನು ಎಂಬುದಾಗಿ ಹೇಳ್ತಾರೆ. ನೀನು ಒಂದು ವೇಳೆ ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ, ಆಗ ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಇಡುತ್ತೇವೆ ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ. ಈ ರೀತಿ ಅಲ್ಲಿ ದೂಷಕರ ಗುಂಪೇ ಇತ್ತು. ಆ ದೂಷಕರ ಗುಂಪಿರುವಂಥ ಸಂದರ್ಭದಲ್ಲಿ ಇಲ್ಲಿರುವ ಮೊದಲನೇ ಕಳ್ಳನೂ ಕೂಡ ಯೇಸು ಸ್ವಾಮಿಯನ್ನು ದೂಷಿಸುತ್ತಾ ಇದ್ದಾನೆ. ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆ ಇನ್ನೊಬ್ಬ ಕಳ್ಳನು ಇಲ್ಲಿ ಪ್ರಸಂಗ ಮಾಡ್ತಾ ಇದ್ದಾನೆ. ಮಾನಸಾಂತರದ ಕುರಿತು ಅಲ್ಲಿ ಅವನಿಗೆ ಪ್ರಸಂಗಿಸುತ್ತಾ ಇದ್ದಾನೆ, ಅವನಿಗೆ ಗದರಿಸ್ತಾ ಇದ್ದಾನೆ, ಅವನಿಗೆ ಖಂಡಿಸ್ತಾ ಇದ್ದಾನೆ. ಪಾಪದಲ್ಲಿಯೇ ಹುಟ್ಟಿ ಪಾಪದಲ್ಲಿಯೇ ಬೆಳೆದಿರ್ತಕ್ಕಂಥ ಈ ಕಳ್ಳನು ಒಬ್ಬ ಪ್ರಸಂಗಿಯಾಗಿ ಇಲ್ಲಿ ಮಾರ್ಪಟ್ಟಿದ್ದಾನೆ ಪ್ರಿಯರೇ. ಅವನು ತನ್ನ ಪಾಪಕ್ಕಾಗಿ ಮಾನಸಾಂತರವನ್ನು ಪಡ್ತಾ ಇದ್ದಾನೆ. ಹಾಗೆಯೇ ಆ ಇನ್ನೊಬ್ಬ ಕಳ್ಳನಿಗೆ ಖಂಡಿಸ್ತಾ ಇದ್ದಾನೆ. ನಾವಾದರೂ ನ್ಯಾಯವಾಗಿ ಇದನ್ನು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾನಸಾಂತರದಿಂದ ನಮ್ಮ ಪ್ರಿಯ ರಕ್ಷಕನನ್ನು ನೋಡಿ ವಿಶ್ವಾಸದಿಂದ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಅವನ ಕೂಗನ್ನು ಕೇಳಿಸಿಕೊಳ್ತಾ ಇದ್ದಾನೆ. ಕಳ್ಳನಿಗೆ ಈ ರೀತಿ ಮಾನಸಾಂತರ ಹೇಗೆ ಹುಟ್ಟಿತ್ತು? ಅಪಮಾನದಿಂದ ಕ್ರೂಜೆಯಲ್ಲಿ ತೂಗುತ್ತಿರುವ ಯೇಸುವನ್ನು ಅವನು ಹೇಗೆ ತಿಳಿದುಕೊಂಡನು? ನನ್ನ ಕಷ್ಟವೆಲ್ಲ ಈತನ ಬಳಿ ತೀರಿ ಹೋಗುತ್ತದೆ ಎಂಬುದಾಗಿ ಅವನು ಹೇಗೆ ತಿಳಿದುಕೊಂಡನು? ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಮಾಡಿ ಬಾಲಕರಿಗೆ ಅದನ್ನು ಪ್ರಕಟಿಸುವಂತಹ ನಮ್ಮ ಕರುಣಾಸಾಗರನಾದ ದೇವರೇ ಆತನಿಗೆ ತಿಳಿಯಪಡಿಸಿದನು ಪ್ರಿಯರೇ. ಇಲ್ಲಿ ಆ ಕಳ್ಳನು ಯೇಸು ಸ್ವಾಮಿಯನ್ನು ಮೊದಲನೆಯದಾಗಿ ದೀನ ಸ್ವಭಾವದಿಂದ ಕೇಳ್ತಾ ಇದ್ದಾನೆ, ಎರಡನೆಯದಾಗಿ ಸಂದೇಹ ಪಡದೆ ಕೇಳ್ತಾ ಇದ್ದಾನೆ, ಮತ್ತು ಅವನು ಈ ಇಹಲೋಕಕ್ಕೆ ಸಂಬಂಧವಾಗಿರ್ತಕ್ಕಂಥ ಯಾವುದನ್ನು ಅವನು ಕೇಳುತ್ತಾ ಇಲ್ಲ. ಇಲ್ಲಿ ಮೊದಲು ನೀವು ದೇವ್ರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆದರೆ ಕೂಡ ಇವೆಲ್ಲವೂ ನಿಮಗೆ ದೊರೆಯುತ್ತದೆ ಎಂದು ವಾಕ್ಯದಲ್ಲಿ ಹೇಳುವ ರೀತಿಯಲ್ಲಿ ಅವನು ಕೇವಲ ಕರ್ತನಿಗೆ ಪ್ರಾರ್ಥನೆ ಈ ರೀತಿ ಮಾಡ್ತಾ ಇದ್ದಾನೆ, ನನ್ನನ್ನು ನೆನೆಸಿಕೋ ಎಂಬುದಾಗಿ. ಕಾನಾನ್ಯರವಳು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವಂಥ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂಬುದಾಗಿ ತನ್ನನ್ನು ತಾನು ದೀನ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ ಹಾಗೆ ಇಲ್ಲಿ ಈ ಕಳ್ಳನು ತನ್ನನ್ನು ತಾನು ಒಬ್ಬ ಬಡಾ ದಾಸನನ್ನಾಗಿ ಮಾಡಿಕೊಂಡು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ದೀನ ಭಾವದಿಂದ ಯೇಸು ಸ್ವಾಮಿಯನ್ನು ಬೇಡುತ್ತಾ ಇದ್ದಾನೆ ಪ್ರಿಯರೇ. ಹೇಗೂ ನನ್ನ ದೇವರು ಯೇಸು ಸ್ವಾಮಿ ನನ್ನನ್ನು ನೆನೆಸಿಕೊಳ್ಳುತ್ತಾರೆ ಎಂಬುದಾಗಿ ಅವನು ನಂಬುತ್ತಾನೆ, ಸಂಪೂರ್ಣವಾಗಿ ನಂಬುತ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ಏನೇನು ಬೇಡಿಕೊಳ್ಳುತ್ತೀರೋ
ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ನಂಬಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ವಾಕ್ಯದ ಮೇರೆಗೆ ಅವನು ಸಂಪೂರ್ಣವಾಗಿ ನಂಬಿ ಸಂದೇಹ ಪಡದಂತೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೆಯೇ ಅವನು ಧನ್ಯನಾದನು ಕೂಡ. ನಾನು ನೀನು ಇದೇ ರೀತಿಯಲ್ಲಿ ದೀನ ಭಾವದಿಂದ ಸಂದೇಹ ಪಡದೆ ಕರ್ತನಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಾವು ಧನ್ಯರಾಗುತ್ತೇವೆ ಪ್ರಿಯರೇ. ನಮ್ಮ ಕೂಗನ್ನು ದೇವರು ಕೇಳಿಸಿಕೊಳ್ಳುತ್ತಾನೆ. ಯೇಸು ಸ್ವಾಮಿಯ ಕುರಿತು ಅಲ್ಲಿರ್ತಕ್ಕಂಥ ಜನರು, ಮಹಾಯಾಜಕರು, ಶಾಸ್ತ್ರಿಗಳು ಅನೇಕರು ಪರಿಹಾಸ್ಯ ಮಾಡಿದಾಗ, ದೂಷಿಸಿದಾಗ, ನಿಂದಿಸಿದಾಗ ನಮ್ಮ ಸ್ವಾಮಿ ಏನೂ ಉತ್ತರ ಕೊಡಲಿಲ್ಲ. ಆದರೆ ಈ ಕಳ್ಳನು ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ಯೇಸು ಸ್ವಾಮಿ ಆತನ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾರೆ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಬಾಳುವುದೇ ನನಗೆ ಇಷ್ಟ ಎಂಬುದಾಗಿ ಹೇಳಿದ ದೇವರು ಇಲ್ಲಿ ಈ ಕಳ್ಳನ ಮಾತನ್ನು ಕೇಳಿಸಿಕೊಂಡು ನಮ್ಮ ಸ್ವಾಮಿ ಅವನಿಗೆ ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ. ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಅವನಿಗಾಗಿ ಬಾಯಿ ತೆರೆದು ಸ್ವಾಮಿ ಅಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಕಳ್ಳನು ವಿಶ್ವಾಸದಿಂದ ಅರಿಕೆ ಮಾಡಿದನು, ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದನು, ಅದು ವ್ಯರ್ಥವಾಗಿ ಹೋಗಲಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಅವನಿಗೆ ಆಯಿತು, ಕೆಲ ದಿವಸಗಳ ನಂತರ ನಿನಗೆ ಪರದೈಸಿನಲ್ಲಿ ಸೇರಿಸುತ್ತೇನೆ, ನಿನ್ನನ್ನು ನೆನೆಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿಲ್ಲ. ಆದರೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರೆ. ಎಫೆಸ 3:20 ಹೇಳೋ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುವಂಥ ದೇವರು ಅವನಿಗೆ ಕೇವಲ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳಿದನು. ಆದರೆ ಯೇಸು ಸ್ವಾಮಿ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎನ್ನುವ ಭಾಗ್ಯವನ್ನು ಅವನು ನೆನೆಸಿದಕ್ಕಿಂತ ಅತ್ಯಧಿಕವಾಗಿ ಕೊಟ್ಟರು ಪ್ರಿಯರೇ. ಯೋಹಾನ 17:24 ಪ್ರಕಾರ ತಂದೆಯೇ, ನಾನು ಇರುವಲ್ಲಿಯೇ ನೀನು ನನಗೆ ಯಾರನ್ನು ಕೊಟ್ಟಿದೆಯೋ ಅವರೂ ಕೂಡ ಇರಬೇಕೆಂಬುದಾಗಿ ಇಚ್ಛಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಹಾಗೆ ತಾನಿರುವ ಸ್ಥಳದಲ್ಲಿ ಈ ಕಳ್ಳನಿಗೆ ಸ್ಥಳವನ್ನು ಅನುಗ್ರಹಿಸಿದರು. ಮಹಾಯಾಜಕನಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಆ ಪ್ರಾರ್ಥನೆಯ ಪ್ರಥಮ ಫಲವೇ ಈ ಕಳ್ಳನು. ನನ್ನ ಪ್ರಿಯ ದೇವಜನರೇ, ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನು ಯಾವುದಿದೆ? ನಾವು ಕೂಡ ಈ ಕಳ್ಳನಂತೆ ಪ್ರಾರ್ಥನೆ ಮಾಡೋಣ, ಪರಿಶುದ್ಧ ವಾಕ್ಯದ ಸತ್ಯತ್ವವನ್ನು ತಿಳಿದುಕೊಳ್ಳೋಣ, ಮಾನಸಾಂತರ ಪಡೋಣ, ದೀನ ಭಾವದಿಂದ ಯೇಸು ಸ್ವಾಮಿಯ ಹತ್ತಿರ ಬಂದು ಸಂದೇಹ ಪಡದೆ ಪ್ರಾರ್ಥನೆ ಮಾಡೋಣ. ಆಗ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳಿ ತನ್ನೊಂದಿಗೆ ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಕ್ರೂಜೆಯಲ್ಲಿ ನನಗಾಗಿ ನೇತಾಡಿದ ದೇವರೇ, ನಿನಗೆ ಸ್ತೋತ್ರಪ್ಪ. ಮಾನಸಾಂತರ ಪಟ್ಟ ಆ ಕಳ್ಳನಿಗೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಆಶ್ವಾಸನೆಯನ್ನು ಕೊಟ್ಟಂಥ ದೇವರೇ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಾವೆಲ್ಲರೂ ಕೂಡ ಪಾಪಿಗಳಾಗಿ ನಿನ್ನ ಬಳಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನನ್ನೇ ದೃಷ್ಟಿಸ್ತಾ ಇದ್ದೇವೆ ಕರ್ತನೆ. ನಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ನೆನೆಸಿಕೊ ಸ್ವಾಮಿ. ನಮಗೆ ಒಂದು ಸ್ಥಳವನ್ನು ಕೊಡು ಸ್ವಾಮಿ. ನಮಗೆ ಧೈರ್ಯವನ್ನು ಕೊಡು, ಆಧರಣೆಯನ್ನು ಕೊಡು ಸ್ವಾಮಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.